ಹಲೋ ಫ್ರೆಂಡ್ಸ್, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ತುಂಬಾ ಈಜಿ ಆಗಿ ಹೆಲ್ತಿಕರವಾದ ಶೇಂಗಾ ಕಡಲೆ ಬೀಜ ಕೂಡ ಅಂತಾರೆ ಹಾಗೂ ಸೌತೆಕಾಯಿ ಚಟ್ನಿ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ನೋಡೋದಕ್ಕೆ ಮೊದಲು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನ್ನ ಚಾನಲ್ ಫಾಲೋ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ಇವಾಗ ಒಂದು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಬೇಕು. ಹಾಕಿ ಒಂದು ಅರ್ಧ ಬಟ್ಟಲಿನಷ್ಟು ಶೇಂಗಾ ಬೀಜ, ಕಡಲೆಕಾಯಿ ಕೂಡ ಅಂತಾರೆ, ಇದನ್ನು ಚೆನ್ನಾಗಿ ಸ್ವಲ್ಪ ಸಣ್ಣ ಉರಿಯಲ್ಲಿ ಸ್ವಲ್ಪ ಫ್ರೈ ಮಾಡ್ತೇರಿ. ಜಾಸ್ತಿ ಫ್ರೈ ಮಾಡಕ್ಕೆ ಹೋಗ್ಬಿಡ್ರಿ ಫಸ್ಟಿಗೆ. ಅಥವಾ ನಿಮಗೆ ಈ ಥರದಲ್ಲಿ ಬೇಕಂದರೆ ಫಸ್ಟ್ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿ ಎತ್ತಿಟ್ಟುಕೊಂಡು ಆಮೇಲೆ ಟೊಮೆಟೊ ಅದು ಫ್ರೈ ಮಾಡ್ಕೊಳ್ಳಿ. ಅಥವಾ ಇದೇ ಥರ ಮಾಡಬೇಕಂದ್ರೆ ಸ್ವಲ್ಪ ಫ್ರೈ ಆದಮೇಲೆ ಒಂದು ಟೊಮೆಟೊವನ್ನು ಹಾಕಿ ಇದನ್ನು ಕೂಡ ಸ್ವಲ್ಪ ಹಾಗೆ ಫ್ರೈ ಮಾಡ್ತಾ ಇರಬೇಕು. ಶೇಂಗಾವನ್ನು ಹುರಿದು ಅಥವಾ ಕುದಿಸಿ ನೆನೆಸಿ ಇಟ್ಟು ಸ್ವಲ್ಪ ಸೇವಿಸಿದರೆ ತುಂಬಾ ಒಳ್ಳೆಯದು. ಆದರೆ ಲಿಮಿಟಾಗಿ ತಿನ್ನಬೇಕು, ಜಾಸ್ತಿ ತಿನ್ನಕ್ಕೆ ಹೋಗ್ಬಾರ್ದು. ಹಾಗೆ ಚಟ್ನಿಗೆ 1/4 ಕಪ್ಪು ಕುಕ್ಕುಂಬರ್ ಸೌತೆಕಾಯನ್ನು ಹಾಕಿ ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಹಾಗೆ ಫ್ರೈ ಮಾಡ್ತಾ ಇರಬೇಕು. ಹಾಗೆ ಒಂದು ದಿನಕ್ಕೆ 1 ಮುಟ್ಟಿಗೆ ಅಷ್ಟೇ ಶೇಂಗಾ ಬೀಜ ತಿನ್ನಬೇಕು ಫ್ರೆಂಡ್ಸ್, ಜಾಸ್ತಿ ತಿನ್ನಕ್ಕೆ ಹೋಗ್ಬಾರ್ದು. ನೋಡಿ, ಇವಾಗ ಚಟ್ನಿಗೆ 4 ರಿಂದ 5 ಒಣ ಮೆಣಸಿನಕಾಯಿ, 1 ಇಂಚು ಹಾಗೆ ಹುಣಸೆಹಣ್ಣು, 1 ಇಂಚಿನಷ್ಟು ಹುಣಸೆಹಣ್ಣು, ಅರ್ಧ ಇಂಚಿನಷ್ಟು ಶುಂಠಿ, ಒಂದು 4 ರಿಂದ 5 ಪೀಸ್ ಬೆಳ್ಳುಳ್ಳಿ ಕೂಡ ಹಾಕಿ ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾ ಇರಿ. ಸಣ್ಣ ಉರಿಯಲ್ಲೇ ಫ್ರೈ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವನ್ನು ಹಾಕಿ ಇದನ್ನು ಕೂಡ ಇದರಲ್ಲೇ ಫ್ರೈ ಮಾಡಬೇಕು. ಶೇಂಗಾ ಬೀಜದಲ್ಲಿ B3 ಕೂಡ ಇರುತ್ತೆ ಫ್ರೆಂಡ್ಸ್, ಇದು ತುಂಬಾನೇ ಒಳ್ಳೆಯದು. ಈಸಿ ಹಾಗೂ ಟೇಸ್ಟಿಯಾದ ರೆಸಿಪಿ ಫ್ರೆಂಡ್ಸ್. ಈ ಸೌತೆಕಾಯಿ ಯೂಸ್ ಮಾಡಿದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ, ತೂಕ ಇಳಿಸೋಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಒಂದು ಕಟ್ ಮಾಡಿದ ಈರುಳ್ಳಿಯನ್ನು ಕೂಡ ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಸೌತೆಕಾಯಲ್ಲಿ ಕೂಡ ಜೀರ್ಣಾಂಶ ಇರುತ್ತೆ, ಡೈಜೆಷನ್ನಿಗೂ ತುಂಬಾನೇ ಒಳ್ಳೆಯದು. ಹಾಗೂ ಶೇಂಗಾ ಸೌತೆಕಾಯಿ ಮಿಕ್ಸ್ ಆಗಿರುವುದರಿಂದ ತುಂಬಾನೇ ಒಳ್ಳೆಯದು. ಚಪಾತಿ, ರೊಟ್ಟಿ ಹಾಗೂ ದೋಸೆ, ಇಡ್ಲಿ, ಪೂರಿಗೂ ತುಂಬಾನೇ ಚೆನ್ನಾಗಿರುತ್ತೆ. ಈ ಮಸಾಲ ಚೆನ್ನಾಗಿ ಫ್ರೈ ಆದಮೇಲೆ ಆರಲು ಬಿಟ್ಟು 1/4 ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕಿ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ. ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ರುಬ್ಬಿಕೊಳ್ಳಬೇಕು. ನೈಸಾಗಿ ರುಬ್ಬೋದಕ್ಕೆ ಮೊದಲಿಗೆ 1/4 ಕಪ್ಪಿನಷ್ಟು ತೆಂಗಿನಕಾಯನ್ನು ಹಾಕಿ, ಅಥವಾ ನಿಮ್ಗೆ ಬೇಡ ಅಂದರೂ ಸ್ಕಿಪ್ ಮಾಡ್ಕೋಬೋದು. ಇದು ಹಾಕಿದ್ರೆ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಬಿಕೊಳ್ಳಿ. ನಿಮಗೆ ಗಟ್ಟಿ ಚಟ್ನಿ ಬೇಕಂದ್ರೆ ಗಟ್ಟಿ ಕೂಡ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಇದಕ್ಕೆ ಒಗ್ಗರಣೆ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕರಿಬೇವು ಹಾಗೂ ಒಣಮೆಣಸಿಕಾಯಿ, ಜೀರಿಗೆ, ಸಾಸಿವೆ ಹಾಕಿ ಒಗ್ಗರಣೆ ಕೊಡಿ, ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಟ್ರೈ ಮಾಡಿ. ಇದು ಹೇಗಿದೆ ಚಟ್ನಿ ಅಂತ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಪ್ಲೀಸ್ ಫ್ರೆಂಡ್ಸ್ ಶೇರ್ ಮಾಡಿ. ಸೌತೆಕಾಯಲ್ಲಿ ನೀರಿನ ಅಂಶ ಕೂಡ ಇರುತ್ತೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಎರಡೂ ಮಿಕ್ಸ್ ಆಗಿರೋದ್ರಿಂದ ತುಂಬಾ ಹೆಲ್ತಿಕರವಾದ ರೆಸಿಪಿ. ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.